ಸ್ವಲ್ಪ ಜ್ವರ ಇದೆ, ಹಾಗಾಗಿ ಈ ರಿವ್ಯೂನಲ್ಲಿ ಎವಿಡೆಂಟ್ಲಿ ನನ್ನ ಎನರ್ಜಿ ಕಡಿಮೆ ಕಂಡು ಬಂದ್ರೆ ಕ್ಷಮೆ ಇರಲಿ. ಆದ್ರೆ ಒಂದು ಮಾತ್ರ ನಿಜ, ಮದರ್ ಪ್ರಾಮಿಸ್ ನನ್ನ ಜ್ವರಕ್ಕೂ ಈ ಚಿತ್ರಕ್ಕೂ ಯಾವ ಸಂಬಂಧವೂ ಇಲ್ಲ. ಗೈ ರಿಚಿಗೆ ಕನ್ನಡದಲ್ಲಿ ಒಂದು ಥ್ಯಾಂಕ್ ಯು ಕಾರ್ಡ್. ಅದು ಸರಿನೇ, ಇದು ಕನ್ನಡದಲ್ಲಿ ಮಾಡಲಾಗಿರುವ ಒಂದು ಗೈ ರಿಚಿ ಫಿಲ್ಮ್. ಅವರ ಚಿತ್ರಗಳ ಹಾಗೇನೆ ಇದು ಒಂದು ಕ್ರೈಮ್ ಕಾಮಿಡಿ, ಆದ್ರೆ ಅದರ ಜೊತೆಗೆ ನಮ್ಮದೇ ಮಸಾಲ ಆದ ಮದರ್ ಸೆಂಟಿಮೆಂಟು ಇದೆ. ಅವರ ಚಿತ್ರಗಳಲ್ಲಿ ಲಂಡನ್ನ ಅಂಡರ್ ವರ್ಲ್ಡ್ ತೋರಿಸಿದ್ರೆ, ಈ ಚಿತ್ರದಲ್ಲಿ ಒಂದು ಫಿಕ್ಷನಲ್ ಬೆಂಗಳೂರಿನಲ್ಲಿ ನಡೆಯೋ ಕ್ರಿಮಿನಲ್ ಆಕ್ಟಿವಿಟಿ ಸುತ್ತಲೂ ಇರೋ ಒಂದು ಕಥೆ. ಈ ಫಿಕ್ಷನಲ್ ಬೆಂಗಳೂರಿನಲ್ಲಿ ಬನಶಂಕರಿ ಬೀಚ್, ಹೊಸಕೆರೆಹಳ್ಳಿ ಬೀಚ್, ನಾಗರಬಾವಿ ಪೋರ್ಟ್, ಡಾಕ್ಟರ್ ರಾಜ್ ಪೋರ್ಟ್, ಹಾಗೇನೆ ವೃಷಭಾವತಿ ನದಿ ಒಬ್ಬ ಡಾನ್ ನ ಮನೆ ಹಿಂದೆ ಬ್ಯಾಕ್ ವಾಟರ್ ತರ ಹರಿತಾ ಇರುತ್ತೆ. ರಾಷನಾಲಿಟಿ, ಕಾಮನ್ ಸೆನ್ಸ್, ಲಾಜಿಕ್ ಇವನ್ನೆಲ್ಲ ಮನೆಯ ಗಾಡ್ರೇಜ್ ಬೀರು ಒಳಗಡೆ ಇಟ್ಟು ಲಾಕ್ ಮಾಡಿ ಚಿತ್ರಮಂದಿರಕ್ಕೆ ಹೋಗಿ ನೋಡ್ಬೇಕಾಗಿರೋ ಚಿತ್ರ ಇದು. ಚಿತ್ರದಲ್ಲಿ ಬರೋ ಪ್ರತಿಯೊಂದು ಆಲ್ಮೋಸ್ಟ್ 99.99% ಪಾತ್ರಗಳು ಆಡ್ ಬಾಲ್ಸ್. ಇದೊಂದು ISO ಸರ್ಟಿಫೈಡ್ 100% ISO ಸರ್ಟಿಫೈಡ್ ಖೇಯೋಟಿಕ್ ಸ್ಕ್ರೂಬಾಲ್ ಮ್ಯಾಡ್ ಕ್ಯಾಪ್ ಕಾಮಿಡಿ. ಗೈ ರಿಚಿ ಚಿತ್ರಗಳ ಹಾಗೇನೆ ಈ ಚಿತ್ರದಲ್ಲೂ ಬರೋ ಪ್ರತಿಯೊಂದು ಪಾತ್ರಕ್ಕೂ ಒಂದು ಇಂಟ್ರೆಸ್ಟಿಂಗ್ ಹೆಸರು ಇದೆ. ಸೊ ನನ್ನ ಡಿಸ್ಕ್ಲೇಮರ್ ಅದೇನೆ, ಈ ಚಿತ್ರಕ್ಕೆ, ಈ ಪಾತ್ರಗಳಿಗೆ, ಈ ಲೋಕಕ್ಕೆ ನೀವು ಟ್ಯೂನ್ ಆಗಿ ಈ ಚಿತ್ರವನ್ನ ನೋಡ್ಬೇಕು. ಅಕಸ್ಮಾತ್ ಆ ಟ್ಯೂನಿಂಗ್ ಸರಿ ಆಗ್ಲಿಲ್ಲ ಅಂದ್ರೆ 2 ಗಂಟೆ 45 ನಿಮಿಷಗಳ ಕಾಲ ಇರೋ ಈ ಚಿತ್ರ ನಿಮಗೆ ಟೈರ್ಸಮ್, ಫ್ರಸ್ಟ್ರೇಟಿಂಗ್ ಅಂತ ಅನ್ನಿಸಬಹುದು. ಪ್ರೇಕ್ಷಕರ ಕಡೆಯಿಂದ ಪೋಲರೈಸಿಂಗ್ ರಿಯಾಕ್ಷನ್ಸ್ ಪಡಿಬಹುದು. ಆದ್ರೆ ನಾನು ನೋಡಿದ ಚಿತ್ರಮಂದಿರದಲ್ಲಿ, ನಾನು ನೋಡಿದ ಆಟಕ್ಕೆ ಬಂದ ಪ್ರೇಕ್ಷಕರಲ್ಲಿ ಹೆಚ್ಚಿನ ಸಂಖ್ಯೆ ಈ ಚಿತ್ರವನ್ನ ಎಂಜಾಯ್ ಮಾಡಿದವರೇ ಇದ್ರು ಅಂತ ನನಗನ್ನಿಸ್ತು. ಅದ್ರಲ್ಲಿ ನಾನು ಒಬ್ಬ. ನಮಸ್ಕಾರ, ನಾನು ಕೈರಂ ವಾಶಿ ಅಂಡ್ ಇವತ್ತಿನ ಚಿತ್ರ ಪೂರ್ಣಚಂದ್ರ ಮೈಸೂರ್ ಅವರ ಮದರ್ ಪ್ರಾಮಿಸ್. ನಾನು ಸುಮಾರು 2-3 ವರ್ಷಗಳಿಂದ ಇದನ್ನ ಯೋಚನೆ ಮಾಡ್ತಾ ಇದ್ದೆ. ಧನಂಜಯ್ ಅವ್ರಿಗೂ ಒಮ್ಮೆ ಹೇಳಿದೆ ಅಂತ ಅನ್ಸುತ್ತೆ. ನಾಗಭೂಷಣ್ ಅವರಿಗೆ ಲೀಡ್ ಆಗಿ ಈಗ ಚಿತ್ರಗಳು ಸಿಗ್ತಾ ಇವೆ. ಪೂರ್ಣ ಅವರಿಗೆ ಒಂದು ಸರಿಯಾದ ಒಂದು ಹಿಟ್ ಸಿಕ್ಕಿಲ್ಲ. ಅವರು ಲೀಡ್ ಆಗಿ ಒಂದು ಚಿತ್ರವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಪ್ರೇಕ್ಷಕರು ಹುಟ್ಕೋಬೇಕು ಅಂತೆಲ್ಲ ಮಾತಾಡ್ತಾ ಇದ್ದೆ. ಅಫ್ಕೋರ್ಸ್ ಅವರ ಆರ್ಕೆಸ್ಟ್ರಾ ಮೈಸೂರು ನನಗೆ ಇಷ್ಟವಾದ ಒಂದು ಚಿತ್ರವೇ. ಅದು ಕೂಡ ಜನರ ಮನ್ನಣೆಯನ್ನ ಪಡಿಬೇಕಾದ ಲೆವೆಲ್ ಅಲ್ಲಿ ಪಡಿತಾ ಅನ್ನೋದು ಪ್ರಶ್ನೆನೆ. ಸೊ ಹೀಗೆಲ್ಲ ಯೋಚನೆಗಳಿತ್ತು, ಹೀಗೆಲ್ಲ ಮಾತಾಡ್ತಿದ್ವಿ. ಆದ್ರೆ ಈಗ ಪೂರ್ಣ ಅವರು ಆ ಆಕ್ಟಿಂಗು, ಹೀರೋ ಅದೆಲ್ಲ ಇರ್ಲಿ, ಅದೆಲ್ಲ ನಡೆಯುತ್ತೆ ಒಂದಿನ. ಆದ್ರೆ ಸದ್ಯಕ್ಕೆ ನನ್ನ ರೈಟಿಂಗ್ ಅಂಡ್ ಡೈರೆಕ್ಷನ್ ಅಲ್ಲಿ ಬಂದ ಈ ಚಿತ್ರವನ್ನು ನೋಡಿ ಅಂತ ನಮ್ಮ ಮುಂದೆ ತಂದಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ಚಿತ್ರಗಳಲ್ಲೇ ನನಗೆ ತುಂಬಾ ಇಷ್ಟವಾದ ಪೋಸ್ಟರ್ ಇದು. ಶೀರ್ಷಿಕೆನೂ ಅಷ್ಟೇ ಎಕ್ಸಲೆಂಟ್. ಅದಕ್ಕೊಂದು ಸೂಪರ್ ಕಿಕ್ಕರ್ ಆದ ಒಂದು ಟ್ಯಾಗ್ ಲೈನ್, ಫಾದರ್ ಆಫ್ ಆಲ್ ಪ್ರಾಮಿಸಸ್ ಅನ್ನೋದು. ಈ ಫಿಕ್ಷನಲ್ ಬೆಂಗಳೂರಿನಲ್ಲಿ 3 ವ್ಯಕ್ತಿಗಳ, ರ್ಯಾಂಡಿ, ರಾಸಿ, ದೊನ್ನೆ ಬಿರಿಯಾನಿ, ಇವರು ಹಾಗೂ ಇವರ ಗ್ಯಾಂಗ್ಗಳ ನಡುವೆ ನಡೆಯೋ ಒಂದು ಕಥೆ ಇದು. ರ್ಯಾಂಡಿ ಆ ಪಾತ್ರದಲ್ಲಿ ಪೂರ್ಣ ಅವರೇ ನಟಿಸಿದ್ದಾರೆ. ಆತ ಯಾರಿಗೋ 20 ಲಕ್ಷ ರೂಪಾಯಿಯನ್ನ ಕೊಡಬೇಕು 2 ದಿನಗಳಲ್ಲಿ. ಸೊ ಆತನಿಗೆ ಹಣ ಬೇಕು. ರಾಸಿ, ವ್ಯಾಲೆಂಟಿನೋ ರಾಸಿಯ ಹಾಗೆ ಈತನು ಒಬ್ಬ ಬೈಕ್ ರೇಸರ್. ಆದ್ರೆ ಈಗ ಬೆಂಗಳೂರಿನಲ್ಲಿ ಗ್ಯಾಂಬ್ಲಿಂಗ್ ಕಿಂಗ್ ಧನಂಜಯ್ ಅವರ ಪಾತ್ರ. ದೊನ್ನೆ ಬಿರಿಯಾನಿ ಜೊತೆಗೆ ಸ್ಮಗ್ಲಿಂಗ್ ಬಿಸ್ನೆಸ್ ಅನ್ನ ಕೂಡ ಮಾಡ್ತಾ ಇದ್ದಾನೆ ಮಹದೇವ್ ಪ್ರಸಾದ್ ಅವರ ಪಾತ್ರ. ರಾಸಿ ಯಾವುದೋ ಒಂದು ವಸ್ತುವನ್ನ ಹುಡುಕ್ತಾ ಇದ್ದಾನೆ, ದೊನ್ನೆ ಬಿರಿಯಾನಿನೂ ಅಷ್ಟೇ. ಇವರಿಬ್ಬರು ಸ್ಕೂಲ್ ನಲ್ಲಿ ಫ್ರೆಂಡ್ಸ್, ಆದ್ರೆ ಈಗ ಬದ್ಧ ವೈರಿಗಳು. ಎಷ್ಟರ ಮಟ್ಟಕ್ಕೆ ಅಂದ್ರೆ ಬೆಂಗಳೂರನ್ನೇ ಒಂದು ದೊಡ್ಡ ಪಿಂಕ್ ಲೈನ್ ಎಳೆದು 2 ಭಾಗವಾಗಿ ಮಾಡ್ಬಿಟ್ಟಿದ್ದಾರೆ. ಈ ಕಡೆ ದೊನ್ನೆ ಬಿರಿಯಾನಿದು, ಈ ಕಡೆ ರಾಸಿದು ಅಂತ. ರ್ಯಾಂಡಿ, ರಾಸಿ, ದೊನ್ನೆ ಬಿರಿಯಾನಿ ಇವ್ರುಗಳ ನಿಜವಾದ ಹೆಸರು ರಿವೀಲ್ ಆಗೋ ಮೊಮೆಂಟ್ಸ್ ಮಜವಾಗಿವೆ. ರ್ಯಾಂಡಿ ಯಾರಿಗೆ ಯಾವುದಕ್ಕಾಗಿ 20 ಲಕ್ಷ ರೂಪಾಯಿ ಕೊಡಬೇಕು, ರಾಸಿ ಏನನ್ನ ಹುಡುಕ್ತಾ ಇದ್ದಾನೆ, ದೊನ್ನೆ ಬಿರಿಯಾನಿ ಏನನ್ನ ಹುಡುಕ್ತಾ ಇದ್ದಾನೆ. ಇವರಿಬ್ಬರ ಸ್ನೇಹದಲ್ಲಿ ಹುಳಿ ಹಿಂಡಿದ್ದು, ರಸ್ನ ಹಿಂಡಿದ್ದು ಯಾರು, ಹೇಗೆ, ಯಾವಾಗ, ಇವರೆಲ್ಲರೂ ಸೇರಿ ಯಾಕೆ ಮದರ್ ಪ್ರಾಮಿಸ್ ಅನ್ನ ಮಾಡ್ತಾರೆ ಅನ್ನೋದೇ ಈ ಮದರ್ ಪ್ರಾಮಿಸ್. ಆರಂಭದ 20-25 ನಿಮಿಷ ಚಿತ್ರ ಸ್ಲೋ ಅಂತ ಅನ್ಸುತ್ತೆ. ಕೆಲವು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್, ಒಳ್ಳೊಳ್ಳೆ ಒನ್ ಲೈನರ್ಸ್, 2 ಟೈಮ್ ಲೈನ್ ನಲ್ಲಿ ನಡೆಯೋ ಒಂದು ಫೈಟ್, ಅದರ ಐಡಿಯಾ, ಎಕ್ಸಿಕ್ಯೂಷನ್ ಇವೆಲ್ಲವೂ ಇಂಪ್ರೆಸಿವ್ ಆಗೇ ಇರುತ್ತೆ. ಆದ್ರೂ ಕೂಡ ದೊಡ್ಡದಾಗಿ ಏನು ನಡೀತಾ ಇಲ್ವಲ್ಲ ಅಂತ ಅನ್ಸತ್ತೆ. ಆದ್ರೆ ಅದು ಹಾಗೇನೆ. ಈ ಚಿತ್ರದಲ್ಲಿ ದೊಡ್ಡದಾಗಿ, ಇನ್ ದ ಕನ್ವೆನ್ಷನಲ್ ಸೆನ್ಸ್ ಆಫ್ ದಟ್ ವರ್ಡ್, ಏನು ನಡೆಯೋದಿಲ್ಲ. ಅದಕ್ಕೆ ನಮ್ಮನ್ನ ಟ್ಯೂನ್ ಮಾಡೋದೇ ಆ 20-25 ನಿಮಿಷಗಳ ಭಾಗ. ಆ ಟ್ಯೂನಿಂಗ್ ಸರಿಯಾಗಿ ಆಯ್ತಾ, ಯು ವಿಲ್ ಎಂಜಾಯ್ ದಿಸ್ ರೈಡ್. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಈ ರೈಡ್ ನ ಎಕ್ಸಿಟ್ ಗೇಟ್ ಎಲ್ಲಿದೆ, ಸ್ವಲ್ಪ ಹೊರಗೆ ಹೋಗಿ ಧುಮುಕ್ ಬಿಡೋಣ ಅಂತ ಅನ್ನಿಸ್ಲೂಬಹುದು. ಆದ್ರೆ 2ನೇ ಸಲ ನೋಡಿದಾಗ
ನಿಮಗೆ ಸೆಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೋಡಿದ್ರ ಎರಡನೇ ಸಲ ಅನ್ನೋದನ್ನ ಹೇಗೆ ಈ ರಿವ್ಯೂ ನಲ್ಲಿ ತಂದೆ ಅಂತ, ಈ ಚಿತ್ರವೂ ಹಾಗೇನೆ ಇದಕ್ಕೊಂದು ಮೆಟಾ ಅಪ್ರೋಚ್ ಇದೆ. ಜಯನಗರ 4th ಬ್ಲಾಕ್, ಪ್ರೀತಿ ಏಕೆ ಭೂಮಿ ಮೇಲಿದೆ, ಸಪ್ತಸಾಗರದ ಆಚೆ ಎಲ್ಲೋ, ಜೋಗಿ, ಡೇರ್ ಡೆವಿಲ್ ಮುಸ್ತಫಾ, ಮರ್ಯಾದೆ ಪ್ರಶ್ನೆ, ಇನ್ನು ಎಷ್ಟೋ ಚಿತ್ರಗಳ ರೆಫರೆನ್ಸ್ ಬರುತ್ತೆ. ಚಿತ್ರದಲ್ಲಿ ಒಂದೇ ಒಂದು ಪಾತ್ರ ಮಾತ್ರ ನಾರ್ಮಲ್, ಅದು ವಿನಯಾ ಪ್ರಸಾದ್ ಅವರ ಪಾತ್ರ. ಅವರು ರಾಸಿ ಅವರ ಮದರ್. ಆ ಪಾತ್ರದ ವಿಶೇಷತೆ ಏನು ಅಂದ್ರೆ, ಆ ಪಾತ್ರಕ್ಕೆ ಹೆಚ್ಚು ದೃಶ್ಯಗಳು ಇಲ್ಲ, ಮಾತು ಇಲ್ಲ, ಆದ್ರೂ ತಾಯಿ ಮಗನ ಒಂದು ಆ ರಿಲೇಶನ್ಶಿಪ್, ಆ ಒಂದು ಎಮೋಷನ್ ಸರಿಯಾಗಿ ಸ್ಟ್ರಾಂಗ್ ಆಗಿ ಕನ್ವೆ ಆಗಿದೆ. ಇನ್ನೊಂದು ಆಲ್ಮೋಸ್ಟ್ ನಾರ್ಮಲ್ ಪಾತ್ರ ಗೀತಾ ಅವರದು, ರ್ಯಾಂಡಿ ಅವರ ಮದರ್. ಇನ್ನು ದೊನ್ನೆ ಬಿರಿಯಾನಿ ಅವರ ಮದರ್. ಬೇಡ ಬಿಡಿ, ಲೋನ್ 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 ಅಂತ ಎಲ್ಲ ತಲೆ ಮೇಲೆ ಎಳ್ಕೊಂಡು ಈಗ ಅಲೋನ್ ಆಗಿರುವ ಒಬ್ಬ ವ್ಯಕ್ತಿಯ ಪರ್ಸನಲ್ ಮ್ಯಾಟರ್ ನಮ್ಗೆ ಯಾಕೆ? ಅಂದ ಹಾಗೆ ವಿನಯಾ ಪ್ರಸಾದ್ ಅವರನ್ನ, ಗೀತಾ ಅವರನ್ನ ತೆರೆಯ ಮೇಲೆ ನೋಡಿ ತುಂಬಾ ಖುಷಿ ಆಯ್ತು. ಚಿತ್ರದಲ್ಲಿ ಬರೋ ಪ್ರತಿಯೊಂದು ಪಾತ್ರವೂ ಹಾಸ್ಯವನ್ನ ಹುಟ್ಟಿಸ್ಬೇಕು, ಸರಿ, ಒಳ್ಳೆ ಐಡಿಯಾ, ಒಳ್ಳೆ ಚಾಲೆಂಜ್. ಆದ್ರೆ ಅದನ್ನ ಚಿತ್ರದಲ್ಲಿ ಬರೋ ಪ್ರತಿಯೊಬ್ಬ ನಟರು ಆ ಅಭಿನಯವನ್ನ ನೀಡಿದಾರಲ್ಲ, ಅದೇ ಒಂದು ಎಕ್ಸ್ಪೆಕ್ಟೇಷನ್ಗೆ ಅದು ಒಂದು ಸೂಪರ್ ಅಕಾಂಪ್ಲಿಷ್ಮೆಂಟ್. ಸರಿ, ಫ್ರೆಂಡ್ಸ್ ಎಲ್ಲ ಕೂತು ಬ್ರೈನ್ ಸ್ಟಾರ್ಮ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಈ ರೀತಿಯ ಒಂದು ಸ್ಕ್ರಿಪ್ಟ್ ಅನ್ನ ಬರೆದು ಬಿಡಬಹುದು ಅಂತ ಅನ್ಕೋಣ. ಆದ್ರೆ ಅದನ್ನ ಫುಲ್ ಆಫ್ ಮಾಡೋಕೆ ನಟರು ಬೇಕಲ್ಲ, ಇಲ್ಲದ್ರೆ ಅದು ಆಭಾಸವಾಗ್ಬಿಡುತ್ತೆ. ಇಲ್ಲಿ ಅದು ಹಾಗೇ ಇಲ್ಲ. ಸೂಪರ್ಬ್ ಆಕ್ಟರ್ಸ್ ವಿತ್ ಸೂಪರ್ಬ್ ಕಾಮಿಡಿ ಟೈಮಿಂಗ್. ಯಾವ ಒಂದು ಪಾತ್ರಕ್ಕೂ ನಿಧಾನ ಗತಿಯಲ್ಲಿ ಆ ಪಾತ್ರವನ್ನ ರಿಜಿಸ್ಟರ್ ಮಾಡೋದು, ಎಸ್ಟಾಬ್ಲಿಷ್ ಮಾಡೋದು, ಇದೆಲ್ಲ ಏನು ಇಲ್ಲ. ಹಾಗಾಗಿ ಇಂಟ್ರಡ್ಯೂಸ್ ಆಗ್ತಾ ಹೋಗ್ತಿರ್ತಾರೆ ಅಂಡ್ ಚಿತ್ರದ ಅಥವಾ ಕಥೆಯ ಫ್ಲೋನಲ್ಲಿ ನಾವು ಅವ್ರ ಜೊತೆ ಓಡ್ತಾ ಇರಬೇಕು ಅಷ್ಟೇ. ಫ್ಲೋ ಅಂತಿದ್ದ ಹಾಗೆ ನೆನಪಾಯ್ತು, ಈ ಒಂದು ಪ್ಲಾಟ್ ಡ್ರಿವನ್ ಕಥೆ ಇದೆಯಲ್ಲ, ಇದಕ್ಕೆ ಒಂದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಅನ್ನ ಕೊಟ್ಟಿದ್ದಾರೆ. ಸೊ ಮುಂಚೆ ಯಾವಾಗ್ಲೂ ನಡೆದದ್ದು ಆಮೇಲೆ ಚಿತ್ರದಲ್ಲಿ ಮತ್ತೆ ರಿವೀಲ್ ಆದಾಗ ಒಳ್ಳೆ ಮಜಾ ಇದೆ. ಎಪಿಸೋಡ್ ಆಗಿ ವರ್ಕ್ ಆಗೋ ಎಷ್ಟೋ ಎಪಿಸೋಡ್ಸ್ ಇವೆ. ಡೆಲಿವರಿ ಆಪ್ಸ್ ಬಗ್ಗೆ, ಅದನ್ನ ನಡೆಸ್ತಿರೋ ಕಂಪನಿಗಳ ಬಗ್ಗೆ, ಆ ಗಿಗ್ ಎಕಾನಮಿಯ ಬಗ್ಗೆ ಮಾತಾಡೋ ಒಂದು ದೃಶ್ಯ ಇದೆ. ಅದರಲ್ಲೇ ಟೈಮ್ ಟ್ರಾವೆಲರ್ಸ್ ಅನ್ನೋ ಒಂದು ಮೂಮೆಂಟು ಬರುತ್ತೆ. ಎಕ್ಸಲೆಂಟ್. 7 ಅಪ್ ಅಂತ ಒಂದು ಪಾತ್ರ ಇದೆ, ಆತನ ಫ್ಯಾಮಿಲಿ ಸ್ಟೋರಿ. ಆ ಫ್ಯಾಮಿಲಿ ಸ್ಟೋರಿ ಬರ್ಬೇಕಾದ್ರೆ ಗೋಡೆ ಮೇಲೆ ಹಲ್ಲಿಯನ್ನ ಇಡೋ ಅಟೆನ್ಷನ್ ಟು ಡೀಟೇಲ್ ಕೂಡ ಹೋಗಿದೆ. ರ್ಯಾಂಡಿ ಪೀನಟ್ ಮಸಾಲ, ಗೋಬಿ ಮೇಲೆಲ್ಲ ಬೆಟ್ ಮಾಡೋ ಒಂದು ದೃಶ್ಯ. ಹಾಗೇನೆ ಅವನು ಕ್ರಿಕೆಟ್ ರೂಲ್ಸ್ ಅನ್ನ ಸೆಟ್ ಮಾಡೋ ದೃಶ್ಯ. ನಾಗಭೂಷಣ್ ಅವರು ಬರೋ ಎಂಟೈರ್ CCTV ಎಪಿಸೋಡ್ ಇಸ್ ಹಿಲೇರಿಯಸ್. ಈಗ ಹೋಗಿ ಕಿತ್ಕೊಂಡ್ ಬಂದ್ಬಿಟ್ಟೆ ಅಣ್ಣ ಅಂತ ಶುರುವಾಗೋ ಆ ಒಂದು ಎಪಿಸೋಡ್, ರೌಡಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮು, ಅನ್ಎಜುಕೇಟೆಡ್ ಫಿಯರ್ ಇನ್ಸ್ಟಿಗೇಟರ್ಸ್ ಅಂತ ಎಂಡ್ ಆಗೋವರೆಗೂ ಸೂಪರ್. ಮೋಮೋ ಅನ್ನೋ ಪಾತ್ರ ಮ್ಯಾಗಿ ಅನ್ನೋ ಪಾತ್ರದ ಮನೆಗೆ ಹೋಗಿ ಬರ್ಬೇಕಾಗಿರತ್ತೆ. ಅದು ಬೈಕಲ್ಲಿ ಹಿಂಗ್ ಹೋಗ್ತಾನೊಮ್ಮೆ, ಹಿಂಗ್ ಬರ್ತಾನೆ, ಎರಡೇ ಶಾಟ್. ಅದೊಂದು ಎಲ್ಲಾ ಸೇರಿ 4 ರಿಂದ 5 ಸೆಕೆಂಡ್ ಇರಬಹುದು. ಆದ್ರೆ ಅದರಲ್ಲೇ ಕ್ರಿಯೇಟಿವಿಟಿಯನ್ನ ತುಂಬಬೇಕು, ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಅನ್ನೋ ಆಲೋಚನೆ, ಆ ಎಫರ್ಟ್ ಈ ಚಿತ್ರದ ಉದ್ದಕ್ಕೂ ಕಂಡು ಬರುತ್ತೆ. ಅದು ನನಗೆ ಖುಷಿ ಆಯ್ತು. ಹಾಗೇನೆ ಒಂದು ಗೋರಿಯ ಮೇಲೆ ಒಂದು ಹಾಡಿನ ಸಾಲನ್ನ ಬರೆಸಿರೋದು. ಎಷ್ಟೋ ದೃಶ್ಯಗಳಲ್ಲಿ ದೇವರ ಪಾತ್ರ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಲೇ ಹೋಗುತ್ತೆ. ನನ್ನ ಕಥೆಗೆ ಯಾಕೋ ಅಳ್ಳಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕನೆಕ್ಟ್ ಆಗ್ಲಿಲ್ಲ ಅನ್ನುವ ಆ ಮೊಮೆಂಟು, ಬಡ್ಡಿ ವ್ಯವಹಾರದ ಬಗ್ಗೆ ರ್ಯಾಂಡಿ ಮಾತಾಡೋ ಮೊಮೆಂಟು, ಕಾಫಿ ಡಿಕಾಕ್ಷನ್ ಒಬ್ಬರಿಗೆ ಇದೆ ಅನ್ನೋ ಆ ಮೊಮೆಂಟು, ಕಾಲರ್ ಸುಕ್ಕಾಗಿದೆ ಸರಿ ಮಾಡ್ಕೊಳ್ಳಿ ಅನ್ನುವ ಆ ಮೊಮೆಂಟು, ಬಕೆಟ್ಗೆ ಒಂದು ಜೀನ್ಸ್ ಚಡ್ಡಿ ಅಂತ ಐಡಿಯಾಸ್ ನ ಸಾಲಾಗಿ ತುಂಬಿಸ್ಬಿಟ್ಟಿದ್ದಾರೆ. ಅಂಡ್ ಒನ್ ಲೈನರ್ಸ್, ಫ್ಯಾಂಟಾಸ್ಟಿಕ್ ಒನ್ ಲೈನರ್ಸ್. ತಮ್ಮನಂತವನು ಚುಚ್ಚಿದ್ರೆ ನೋವಾಗಲ್ಲ, ಬೇಜಾರಾಗತ್ತೆ ಅಂತ ಒಂದು ಪ್ರೊಫೌಂಡ್ ಸ್ಟೇಟ್ಮೆಂಟ್ ಇಂದ, ಒಂದು ಡೀಪ್ ಸ್ಟೇಟ್ಮೆಂಟ್ ಇಂದ ಶುರುವಾದ ಒನ್ ಲೈನರ್ಸ್ ಸಾಲಾಗಿ ನಾನ್ ಸ್ಟಾಪ್ ಆಗಿ ಬರ್ತಾನೆ ಇರುತ್ತೆ. ನನಗೊಂದು ವೆಜ್ ಬೋಟಿ, ಪಾಸ್ವರ್ಡ್ ಸಮಾಜ ಸೇವೆ, ಸ್ಟ್ರೆಸ್ ತಗೋಬಾರ್ದು ಹೊಟ್ಟೆ ಬರ್ತಾ ಇದೆ, ಒಬ್ರು ಏನಾದ್ರೂ ಕೊಡಿ ಅಂತ ರ್ಯಾಂಡಿನ ಕೇಳಿದ್ರೆ ರ್ಯಾಂಡಿಯ ಉತ್ತರ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಕೊಡ್ಲಾ ಅನ್ನೋದು, ನನ್ನ ಸಮಸ್ಯೆಗೆ ಕಾಲ್ ಮಾಡಿದ್ರೆ ಎತ್ತಲ್ಲ, ನಿನ್ ಸಮಸ್ಯೆಗೆ ಕಾಲ್ ಮಾಡಿದ್ರೆ ಪಟ್ ಅಂತ ಎತ್ಬಿಡ್ತೀನಿ ಅನ್ನೋದು, ಮಜಾಕ್ ಮೇ ರಜಾಕ್ ಮರ್ಗಯ್ಯ, ರೊಕ್ಕ ಕಿಟಕಿಯಲ್ಲಿ ಬರ್ತದ, ಬಾಗ್ಲಲ್ಲಿ ಹೋಗ್ತದ, ಒಬ್ಬೊಬ್ಬನ್ನು ಪೇಂಟ್ ಮಾಡಿ ಸಾಯಿಸ್ಬಿಡ್ತೀನಿ, ರೌಡಿಸಮ್ ನಲ್ಲಿದ್ದೀರಾ, ಫೀಲ್ಡಿಂಗ್ ಗೊತ್ತಿಲ್ವಾ, ಟ್ರಯಾಂಗ್ಯುಲರ್ ಸೀರೀಸಾ. ಇನ್ನೊಂದು ಹಿಲೇರಿಯಸ್ ಲೈನು, ಅಗೇನ್ ಒಂದು ತುಂಬಾ ಡೀಪ್ ಆದ ಲೈನು, ರೌಡಿಸಮ್ ಅಂಡರ್ ವರ್ಲ್ಡ್ ಬಿಟ್ಟು ಈಗ ಡಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು. ಆತನ ಮನೆಯ ಹೆಸರು ಕಲಾವಿದ ಅಂತ ಬೇರೆ, ಮಧ್ಯದಲ್ಲಿ ಹಿಂದೆ ನಿಂತಿದ್ದಾನಲ್ಲ ಅವನು ಮುಂದೆ ನಿಂತಿರುವವನು. ಹೀಗೆ ಬರೀತಾ ಹೋಗಿದ್ದಾರೆ. ಅದೆಷ್ಟು ಪೇಜ್ಗಳಿದೆಯೋ ಈ ಸ್ಕ್ರಿಪ್ಟ್ ಬುಕ್ ತಿಳ್ಕೊಳ್ಳೋಕೆ ನನಗೆ ಕುತೂಹಲ ಇದೆ. ನಾನ್ ಸ್ಟಾಪ್ ಡೈಲಾಗ್ಸ್, ಬ್ಯಾಕ್ ಗ್ರೌಂಡ್ ಅಲ್ಲೂ ಅದೆಲ್ಲೋ ಡೈಲಾಗ್ಸ್ ಬರ್ತಿರತ್ತೆ. ಅಫ್ಕೋರ್ಸ್ ಡಬ್ಬಿಂಗ್ ನಲ್ಲಿ ಸಾಕಷ್ಟು ಇಂಪ್ರವೈಸ್ ಆಗಿದೆ. ರಾಸಿ ಹಾಗೂ ಅವನ ಗ್ಯಾಂಗ್ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಅಮ್ಮನ ಹಾಡು ಬರುತ್ತೆ. ಜಯನಗರ 4th ಬ್ಲಾಕ್ ನಲ್ಲಿ ಹೂ ಕಟ್ಟೋ ಮಗುವಿಗೆ ಹೆಸರಿಡೋದು ಅಂತ ಸ್ವಲ್ಪ ಸೆಂಟಿಮೆಂಟ್ ಕಡೆಗೆ ವಾಲ್ತಾ ಇದೆಯಲ್ಲ ಅಂತ
ಅನ್ಕೊಳ್ತಿದ್ದ ಹಾಗೇನೆ ಅದರಲ್ಲಿ ಮತ್ತೆ ಹ್ಯೂಮರ್ ಅನ್ನ ಇಂಟ್ರಡ್ಯೂಸ್ ಮಾಡೋದಕ್ಕೆ ಸಾಕಷ್ಟು ಕಾನ್ಫಿಡೆನ್ಸ್ ಬೇಕು. ಆ ಕಾನ್ಫಿಡೆನ್ಸ್ಗೆ ಕಾರಣರಾಗಿದ್ದವರಲ್ಲಿ ಮೊದಲಿಗರು ಬರಹಗಾರರು, ನಿರ್ದೇಶಕರು ಆದ ಪೂರ್ಣಚಂದ್ರ ಮೈಸೂರು. ಅವರ ಒಂದು ಕ್ಯಾಶುಯಲ್ ಸಿಲ್ಲಿ ಎನರ್ಜಿ ತೆರೆಯ ಮೇಲೆ ಟ್ರಾನ್ಸ್ಲೇಟ್ ಆಗೋದನ್ನ ನೋಡೋದೇ ಮಜಾ. ವಾಯ್ಸ್ ಓವರ್ ನ ಕೂಡ ಬಿಟ್ಟಿಲ್ಲ, ಅಲ್ಲೂ ಕೂಡ ಎನರ್ಜಿಯನ್ನ ಕೊಟ್ಟು ಆ ನರೇಶನ್ ಅನ್ನೇ ಆಂಪ್ಲಿಫೈ ಮಾಡ್ತಾರೆ. ಈ ಚಿತ್ರವನ್ನ ಯೋಚನೆ ಮಾಡ್ಬೇಕಾದ್ರೆ, ಬ್ರೈನ್ ಸ್ಟಾರ್ಮ್ ಮಾಡ್ಬೇಕಾದ್ರೆ, ಬರೀಬೇಕಾದ್ರೆ ಎಷ್ಟು ಮಜಾ ಇದ್ದಿರಬಹುದು ಅನ್ನೋದನ್ನ ನಾನು ಊಹಿಸ್ಕೋಬಲ್ಲೆ. ಆ ಕಾನ್ಫಿಡೆನ್ಸ್ಗೆ ಕಾರಣರಾದ ಇನ್ನೊಬ್ಬ ವ್ಯಕ್ತಿ ಧನಂಜಯ್ ಅವರು. ಸ್ಕೂಲ್ ನಲ್ಲಿ ನೀನು ಲೀಡರ್ ಆಗಿದ್ದೆ ಅನ್ನೋ ಒಂದು ಮಾತನ್ನ ಒಬ್ರು ಹೇಳ್ತಾರೆ ರಾಸಿಗೆ. ಅದಕ್ಕೂ ಒಂದು ಮೆಟಾ ರೆಫರೆನ್ಸ್ ಇದೆ, ಯಾಕಂದ್ರೆ ನಿಜ ಜೀವನದಲ್ಲೂ ಅದು ಹಾಗೆ ಇದ್ದದ್ದು. ಇವರ ಮೈಸೂರು ಗೆಳೆಯರ ಬಳಗಕ್ಕೆ ಇವರು ಲೀಡರ್. ಬೆಂಗಳೂರಿಗೆ ಬಂದು ಈ ಬೆಂಗಳೂರಿನ ಚಿತ್ರೋದ್ಯಮದಲ್ಲಿ ತಮಗೇ ಅಂತ ಒಂದು ಹೆಸರನ್ನ ಮಾಡಿ, ಅದಾದ ತಕ್ಷಣ ಗೆಳೆಯರ ಪ್ರತಿಭೆಗೆ ಬೆಳಕನ್ನ ಹಿಡಿಯೋ ಒಂದು ಕೆಲಸವನ್ನ ಇವರು ಮಾಡ್ತಾ ಬಂದಿದ್ದಾರೆ. ಇವರು ಈ ಚಿತ್ರದಲ್ಲೂ ಬರೀ ಒಂದು ಪಾತ್ರ ಅಷ್ಟೇ. ಹೀರೋ ಪಾತ್ರವ ಅಂದ್ರೆ ಮೋಸ್ಟ್ಲಿ ನೋ, ಒಂದು ಪಾತ್ರ, ಆ 3 ಪಾತ್ರಗಳಲ್ಲಿ ಒಂದು ಪಾತ್ರ. ಅಫ್ಕೋರ್ಸ್ ಕಥೆಯಲ್ಲಿ ಅಲ್ಲಲ್ಲಿ ಸ್ವಲ್ಪ ರಾಸಿಗೆ ಹೆಚ್ಚು ಫೋಕಸ್ಸೇ ಇರುತ್ತೆ, ಆದ್ರೂ ಕೂಡ ಅದು ಕಥನದಿಂದ ಹೆಚ್ಚು ಒಂದು ಡಿವಿಯೇಷನ್ ಅನ್ನ ಪಡ್ಕೊಳ್ಳೋದಿಲ್ಲ. ಡಾಲಿ ಪಿಕ್ಚರ್ಸ್ ಇಂದ ಬಂದ ಕೆಲವು ಚಿತ್ರಗಳು ನನಗೆ ಪರ್ಸನಲ್ ಆಗಿ ವರ್ಕ್ ಆಗದೆ ಇದ್ದಿರಬಹುದು, ಎಲ್ಲ ಚಿತ್ರಗಳು ಹಿಟ್ಟೋ ಸೂಪರ್ ಹಿಟ್ಟೋ ಆಗದೆ ಇದ್ದಿರಬಹುದು. ಆದರೆ ಮರಳಿ ಯತ್ನವ ಮಾಡು ಅಂತ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ. ಅದು ಹಾಗೆ ಸಾಗ್ಲಿ, ಆ ದಾರಿಯಲ್ಲಿ ಅವರಿಗೆ ಗೆಲುವೇ ಹೆಚ್ಚು ಸಿಗಲಿ ಅಂತ ಆಶಿಸ್ತಾ ಅಭಿನಂದಿಸ್ತಾ ಇದ್ದೀನಿ. ನವನೀತ್ ಶ್ಯಾಮ್ ಅವರ ಹಾಡುಗಳು ಈ ಚಿತ್ರಕ್ಕೆ ಪರ್ಫೆಕ್ಟ್. ಹೇ ಮಮತೆಯ ಬಳ್ಳಿ ಅನ್ನೋ ಹಾಡನ್ನ ನಾನು ಮನೆಗೆ ವಾಪಸ್ ಬರೋ ತನಕ ಗುನುಗ್ತಲೇ ಇದ್ದೆ. ಅಫ್ಕೋರ್ಸ್ ಅದರಲ್ಲಿ ಸಂಜಿತ್ ಹೆಗಡೆ ಅವರ ಮ್ಯಾಜಿಕ್ಕೂ ಇದೆ. ಹಾಗೇನೆ ಪ್ರದೀಪ್ ರಾವ್ ಅವರ ಎಡಿಟಿಂಗ್ ನಲ್ಲಿ ಬಂದ ಕೆಲವು ಟ್ರಾನ್ಸಿಷನ್ಸ್, ಎಫೆಕ್ಟ್ಸ್, ಸುಬ್ಬು ಹುಣಸೂರ್ ಅವರ ಆರ್ಟ್ ವರ್ಕ್, ರಾಹುಲ್ ರಾಯ್ ಅವರ ಸಿನಿಮಾಟೋಗ್ರಫಿ ಎಲ್ಲವೂ ಈ ಚಿತ್ರದ ಜಾನ್ರಾಗೆ ಪರ್ಫೆಕ್ಟ್. ಹ್ಯೂಮರೇ ತುಂಬಿಕೊಂಡಿರೋ ಈ ಚಿತ್ರದಲ್ಲಿ ಆಗಾಗ ಕೆಲವು ಸೀರಿಯಸ್ ಆದ ಟಾಪಿಕ್ಸ್ ನ ಕೂಡ ಹ್ಯೂಮರಸ್ ವೇನಲ್ಲೇ ಟಚ್ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಬಳಸೋ ಬೇರೆ ಬೇರೆ ಶೈಲಿಯ ಕನ್ನಡ, ಅದರಿಂದ ಬರೋ ಡಿವಿಷನ್ಸ್, ಹಾಗೇನೆ ಕನ್ನಡ, ತಮಿಳ್ ಅಂತ ಬೇರೆ ಬೇರೆ ಭಾಷೆಗಳಿಂದ ಬರೋ ಡಿವಿಷನ್. ಡೇರ್ ಡೆವಿಲ್ ಮುಸ್ತಫಾದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಗೆ ಒಂದು ಮೆಸೇಜ್ ಬರುತ್ತೋ, ಇದರಲ್ಲೂ ಹಾಗೆ ಒಂದು ಇದೆ, ಆಲ್ಮೋಸ್ಟ್ ಸಿಮಿಲರ್ ಆಗಿ ಇದೆ. ಬಟ್ ನಾನು ಆಗ್ಲೇ ಹೇಳಿದ ಹಾಗೆ ಎಲ್ಲವನ್ನು ಹ್ಯೂಮರಸ್ ಆದ ಒಂದು ಟೋನ್ ನಲ್ಲೇ ಕಟ್ಟಿದ್ದಾರೆ. ಆ ದೃಶ್ಯವೂ ಕೂಡ ಸ್ಟಾರ್ಟಿಂಗ್ ನ ಆ ಸೆಟಪ್, ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಒಂದು ಫೈಟ್ ಎಪಿಸೋಡ್, ಮ್ಯಾಗಿ ಮನೆಯಲ್ಲಿ ನಡೆಯೋ ದೃಶ್ಯಗಳು, ಇವೆಲ್ಲವೂ ಇನ್ನೂ ಸ್ವಲ್ಪ ಕಡಿಮೆ ಅವಧಿಯಲ್ಲಿ ಎಫೆಕ್ಟಿವ್ ಆಗಿ ಹೇಳ್ಬಹುದಿತ್ತಲ್ಲ ಅಂತ ಅನ್ಸಿದ್ರು ಕೂಡ ಅದು ನನಗೆ ಒಂದು ಮೇಜರ್ ಇಶ್ಯೂ ಆಗಿರ್ಲಿಲ್ಲ. ಕಾರಣ ಆ ದೃಶ್ಯಗಳಲ್ಲೂ ಕೂಡ ಕ್ರಿಯೇಟಿವಿಟಿ ಆಗ್ಲಿ, ಹ್ಯೂಮರ್ ಆಗ್ಲಿ, ಇವೆರಡನ್ನು ಮೇಂಟೈನ್ ಮಾಡ್ತಾರೆ ಹೋಗ್ತಾರೆ. ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್ ನನಗೆ ತುಂಬಾ ಇಷ್ಟವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಆಗಿತ್ತು. ಆವತ್ತಿನಿಂದಲೂ ನಾನು ಇವರಿಗೆ ರೂಟ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಈ ಚಿತ್ರ ನನಗೂ ಒಂದು ಸ್ವಲ್ಪ ಇಂಡೈರೆಕ್ಟ್ ವೇನಲ್ಲಿ ಒಂದು ಪರ್ಸನಲ್ ಗೆಲುವೇನೆ. ಸ್ಪ್ಲೆಂಡರ್ ಬೈಕಿನ ಪೆಟ್ರೋಲ್ ಟ್ಯಾಂಕ್ ಡ್ರೈಗೆ ಬಂದ ಮೇಲೂ 10 ಕಿಲೋಮೀಟರ್ ಮೈಲೇಜ್ ಕೊಡೋ ಹಾಗೆ ಈ ಚಿತ್ರದ ಇನಿಷಿಯಲ್ ರೈಡ್ ಸ್ವಲ್ಪ ಸ್ಲೋ ಅನ್ಸಿದ್ರು ಮೈಲೇಜ್ ಹೆಚ್ಚೇ ಕೊಡ್ತೀವಿ ಅನ್ನೋದು ಪೂರ್ಣ ಅವರ ಮದ ಪ್ರಾಮಿಸ್.